ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಯಾರ್ಯಾದರೂ ಪೊಲೀಸ್ ಇಲಾಖೆಗೆ ಸೇರಿಕೊಳ್ಳಬೇಕನ್ನೋರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸ ನೋಟಿಫಿಕೇಶನ್ ಆಗುತ್ತಿದೆ. ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿತ ಹೊಸ ನೋಟಿಫಿಕೇಶನ್ ಆಗುತ್ತಿದೆ ಸ್ನೇಹಿತರೆ. ಅದರ ಸಂಬಂಧಪಟ್ಟಂತೆ ಇದರಲ್ಲಿ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡೈಲಿ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರ್ಯಾರು ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಗೃಹ ಸಚಿವರು ನಿನ್ನೆ ಚಿತ್ರದುರ್ಗದಲ್ಲಿ ನ್ಯೂಸ್ ಚಾನಲಲ್ಲಿ ಕೊಟ್ಟ ಮಾಹಿತಿ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ 19,000ರಿಂದ 20,000ವರೆಗೂ ಪೊಲೀಸ್ ಕಾನ್ಸ್ಟೇಬಲ್ಗಳ ಸಿಬ್ಬಂದಿಗಳ ಕೊರತೆ ಇದೆ. ಆದಷ್ಟು ಬೇಗನೆ ಇದರ ರಿಕ್ವೈರ್ಮೆಂಟನ್ನು ಮಾಡ್ಕೋದಾಗಿ ಆ ಜಿಲ್ಲಾ SP ಗಳಿಗೆ ಮನವಿಯನ್ನು ನೀಡಿದ್ದಾರೆ. ಅಂದರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೋ ಅದನ್ನು ಶೀಘ್ರವೇ ಭರ್ತಿ ಮಾಡಲೇಬೇಕಂಥೇಳಿ ಆದೇಶವನ್ನು ನೀಡಿದ್ದಾರೆ. ಅದರ ಒಂದು ಸಂಕ್ಷಿಪ್ತ ವಿಡಿಯೋ ಎಲ್ಲೈತಿ, ನೋಡ್ಕೊಂಬರ್ರಿ. ಅದು ನಿರಂತರವಾಗಿ ನಡೀತಾ ಇರುತ್ತೆ. 20 ಹೆಚ್ಚು ಕಡಿಮೆ 19-20 ಇಡೀ ರಾಜ್ಯದಲ್ಲಿ ಖಾಲಿ ಇದೆ. ಜಿಲ್ಲೆಯಲ್ಲಿ ನಾವು SP ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ. ಅದಕ್ಕೆ ನೋಟಿಫಿಕೇಶನ್ ಆದ ತಕ್ಷಣ ಅವ್ರು ಮಾಡ್ಕೊಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಗೃಹ ಸಚಿವರು ನಮ್ಮ ರಾಜ್ಯದಲ್ಲಿ 19ರಿಂದ 20,000ವರೆಗೂ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇರ್ತಾವೆ. ಶೀಘ್ರವೇ ಅದನ್ನು ನೋಟಿಫಿಕೇಶನ್ ಮಾಡಿ ನಿಮಗೆ ರಿಕ್ವೈರ್ಮೆಂಟ್ ಮಾಡೋದಾಗಿ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಸ್ನೇಹಿತರೆ, ಇದು 545 PSI ಹುದ್ದೆಗಳದ್ದು ಏನು ಕೇಸ್ ಆಗಿತ್ತಲ್ಲ, ಇದನ್ನು ಕೇಸನ್ನು ಈಗ ಕೋರ್ಟ್ನಿಂದ ಹೊರಬಂದಿದೆ. ಇನ್ನು ಶೀಘ್ರದಲ್ಲೇ ನಿಮ್ದು ಅದರದ ಎಕ್ಸಾಮ್ ಮಾಡಿದ್ದನ್ನು ಲಿಸ್ಟ್ ಬಿಡೋದಾಗಿ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಯಾರಾದರೂ ಇನ್ನೂ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಿ. ಇನ್ನೇನು ಕೆಲವೇ ದಿನದಲ್ಲಿ ಮೊದಲಿಗೆ KSRP 1500 ಪೋಸ್ಟ್ಗಳ ರಿಕ್ವೈರ್ಮೆಂಟ್ ಆಗುತ್ತೆ. ಅದಾದ ನಂತರ DAR, CR, ಅದರ ನಂತರ ಜೈಲರ್, ವಾರ್ಡರ್, ಈ ರೀತಿ ರಿಕ್ವೈರ್ಮೆಂಟ್ಗಳು ಆಗ್ತಾವೆ. ಈ ವರ್ಷದಲ್ಲಿ ಏನಂದ್ರು 18ರಿಂದ 19,000ವರೆಗೂ ನಿಮ್ಮದು ಕಾನ್ಸ್ಟೇಬಲ್ ನೇಮಕಾತಿ ಆಗುತ್ತೆ ಅಂತ ಗೃಹ ಸಚಿವರೇ ನಿನ್ನೆ ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ನೀವು ಸ್ನೇಹಿತರೆ, ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ನೀವೇನಾದರೂ ಸ್ಟಡಿ ಮಾಡ್ತಿದ್ದೀರಾ, ವಿಲೇಜ್ ಅಕೌಂಟಿಗೆ ಸ್ಟಡಿ ಮಾಡ್ತೀರಾ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಆದಷ್ಟು ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿದಿನ ಕ್ವಿಜ್ ಕೂಡ ನಡೆಸ್ತೀವಿ. ಅದ್ರ ಜೊತೆಗೆ ಇನ್ನು ಡೈಲಿ ನಿಮ್ಮ ಕ್ವಶನ್, ಅದು ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಬಿಡ್ತಾ ಇರ್ತೀವಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ, ಹೋಗಿ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.